ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ, ಆದಿ ಅಂತ್ಯ ಮಧ್ಯರಂಗ ಹೀಗೆ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡುವ ರೂಢಿ ಇದೆ. ಇದು ನಿಜವಾಗಿ ಹೇಳಬೇಕೆಂದರೆ ಕೇವಲ ರಂಗನಾಥ ಸ್ವಾಮಿಯ ದರ್ಶನವಲ್ಲ, ತ್ರಿರಂಗ ಶ್ರೀಚಕ್ರ ದರ್ಶನ ಎಂದು. ಜಗದ್ಗುರು ಶಂಕರಾಚಾರ್ಯರು ಶ್ರೀರಂಗಂನಲ್ಲಿ ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡಿ ಕೂತಿರುತ್ತಾರೆ. ಆಗ ಅಯ್ಯಂಗಾರ್ ಕುಟುಂಬದ ಒಂದು ಮಹಿಳೆ ಬಂದು, ನೀವು ಮಹಾಪುರುಷರ ತರಹ ಇದ್ದೀರಾ, ನನಗೆ ಎಷ್ಟೇ ವರ್ಷಗಳಾದರೂ ಮಕ್ಕಳು ಆಗಿಲ್ಲ, ನನಗೆ ಮಕ್ಕಳಾಗುವ ವರ ದಯಪಾಲಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಶಂಕರಾಚಾರ್ಯರು ಹೀಗೆ ಹೇಳುತ್ತಾರೆ, ನಾವು ಹೇಳುವ ದೇವಸ್ಥಾನಗಳನ್ನು ಒಂದೇ ದಿನದಲ್ಲಿ ಭೇಟಿ ಮಾಡು. ಇವತ್ತು ಆರಿದ್ರಾ ನಕ್ಷತ್ರಕ್ಕೆ ಸಿಕ್ಕಿದ್ದೀಯಾ, ಮುಂದೆ ಧನುರ್ಮಾಸ ಆರಿದ್ರಾ ನಕ್ಷತ್ರಕ್ಕೆ ಈ ದೇವಸ್ಥಾನಗಳನ್ನು ನಾನು ಹೇಳಿದ ಹಾಗೆ ಹೋಗಿ ಬಂದರೆ ನಿನಗೆ ಸಂತಾನ ಭಾಗ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಮೊದಲನೆಯದು ಆದಿರಂಗ. ಇದು ಶ್ರೀರಂಗಪಟ್ಟಣದಲ್ಲಿ ಇದೆ. ಇದರ ದರ್ಶನ ಮಾಡಿ ನಂತರ ಅಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಇರುವ ಕ್ಷಣಾಂಬಿಕಾ ದೇವಿಯ ದರ್ಶನವನ್ನು ಮಾಡಬೇಕು. ಅಲ್ಲಿ ಶ್ರೀಚಕ್ರವನ್ನು ದರ್ಶಿಸಬೇಕು. ನಂತರ ಮಧ್ಯರಂಗ ಶಿವನ ಸಮುದ್ರದಲ್ಲಿ ಇದೆ. ಅಲ್ಲಿಯೇ 1 ಕಿಲೋಮೀಟರ್ ದೂರದಲ್ಲಿರುವ ಮೀನಾಕ್ಷಿ ದೇವಸ್ಥಾನವನ್ನು ನಂತರ ದರ್ಶಿಸಬೇಕು. ಅಲ್ಲಿಯೂ ಕೂಡ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿರುತ್ತದೆ. ಕೊನೆಯಲ್ಲಿ ಅಂತ್ಯರಂಗ. ಇದು ಶ್ರೀರಂಗಂನಲ್ಲಿ ಇದೆ. ರಂಗನಾಥ ಸ್ವಾಮಿಯ ದರ್ಶನವಾದ ನಂತರ ಅಲ್ಲೇ 1 ಕಿಲೋಮೀಟರ್ ದೂರದಲ್ಲಿರುವ ಅಖಿಲಾಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆಯಬೇಕು. ಇಲ್ಲಿ ವಿಶೇಷತೆ ಎಂದರೆ ಶ್ರೀಚಕ್ರವನ್ನು ಶಂಕರಾಚಾರ್ಯರು ವಾಲೆಯ ರೂಪದಲ್ಲಿ ಪ್ರತಿಷ್ಠಾಪಿಸಿರುತ್ತಾರೆ. ಏಕೆಂದರೆ ತಾಯಿಗೆ ವಾಲೆಯು ತುಂಬ ಇಷ್ಟ. ಹಾಗಾಗಿ ಹೀಗೆ ಶಂಕರಾಚಾರ್ಯರು ಆ ಅಯ್ಯಂಗಾರ್ ಕುಟುಂಬದ ಮಹಿಳೆಯಗೆ ಈ 3 ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ ತನಗೆ ಸಂತಾನ ಸೌಭಾಗ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಮಾಡಿದ್ದರಿಂದ ಆ ಹೆಂಗಸಿಗೂ ಕೂಡ ಸಂತಾನವಾಯಿತು ಎಂದು ಹೇಳುತ್ತಾರೆ. ಇದು ಈ 3 ರಂಗನಾಥ ಸ್ವಾಮಿ ಹಾಗೂ ಶ್ರೀಚಕ್ರ ದರ್ಶನದ ಕಥೆ ಉದ್ಭವಿಸಿದ ಕಾರಣ. ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಜೈ ಶ್ರೀ ಗುರುದೇವ ದತ್ತ.